ಇಲ್ಲಿಂದ ನೀವೆಲ್ಲರೂ ಕೂಡ ಒಂದು ಪ್ರೊವಿಷನಲ್ ರಿಸಲ್ಟ್ನ ನೋಡಿದ್ರಿ ಅಂತ ಅನ್ಕೋತೀನಿ ಫಸ್ಟ್ ರೌಂಡು. ಅದನ್ನ ನೋಡಾದ್ಮೇಲೆ ನೆಕ್ಸ್ಟ್ ಒಂದು ಪ್ರೊಸೀಜರ್ ಏನು ಅನ್ನೋದು ಕಾಮನಾಗಿ ಒಂದು ಡೌಟ್ ಇರುತ್ತೆ. ಜೊತೆಗೆ ನಿಮಗೆ ಇವತ್ತು ಸೀಟ್ ಏನು ಸಿಕ್ಕಿದೆಯಲ್ಲ ತಿರ್ಗಾ ಫಸ್ಟ್ ರೌಂಡಲ್ಲಿ ಸಿಗುತ್ತಾ, ಇವಾಗ ಸೀಟ್ ಸಿಕ್ಕಿಲ್ಲ ತಿರ್ಗಾ ಫಸ್ಟ್ ರೌಂಡಲ್ಲಿ ಏನಾದರೂ ಹೊಸ ಸೀಟ್ ಏನಾದರೂ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಇದೆಯಾ, ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕೀಯವ್ರು ಏನು ಮಾಡಿದ್ದಾರೆ ಅಂದರೆ, ನೆನ್ನೆ ಒಂದು ಸೀಟ್ ಇದು ಮತ್ತು ನೀಟ್ ಇದು ಫಸ್ಟ್ ರೌಂಡ್ದು ಒಂದು ಸೀಟ್ ಅಲಾಟ್ಮೆಂಟ್ದು ಪ್ರೊವಿಷನಲ್ ಲಿಸ್ಟು ಬಿಟ್ಟಿದ್ದಾರೆ. ಅಂದರೆ ಪ್ರೊವಿಷನಲ್ ಲಿಸ್ಟು ರಿಸಲ್ಟಿಂಗ್ನ ಬಿಟ್ಟಿದ್ದಾರೆ. ಅದನ್ನ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಚೆಕ್ ಮಾಡಿರ್ತೀರ. ಅಲ್ಲಿ ಚೆಕ್ ಮಾಡಿದಾಗ ಏನಾಗಿರುತ್ತೆ ಅಂದರೆ, ನಿಮಗೆ ಕೆಲವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಕೆಲವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ. ಮತ್ತು ನೆಕ್ಸ್ಟ್ ಏನು ಪ್ರೊಸೀಜರ್ ಅನ್ನೋದು ಕೂಡ ಕಾಮನಾಗಿ ಡೌಟ್ ಇರುತ್ತೆ. ಇಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ, ನಿಮಗೆ ಫಸ್ಟ್ ರೌಂಡಲ್ಲೂ ಕೂಡ ಸೀಟ್ ಸಿಗಲ್ಲ, ಅದು ಗ್ಯಾರಂಟಿ. ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ, ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ಸಿಗದಿರೋ ಚಾನ್ಸಸ್ಸೇ ಹೈ ಇರುತ್ತೆ. ಯಾಕೆ ಅಂದರೆ ನೀವು ಕಾಲೇಜಸ್ನ ಕಟ್ ಆಫ್ ನೋಡ್ಕೊಂಡು ಕೊಡಬೇಕಾಗುತ್ತೆ. ಕಟ್ ಆಫ್ ನೋಡ್ಕೊಂಡು ಕೊಟ್ಟಿಲ್ಲ ಅಂದರೆ ಅವಾಗ ಬಂದ್ಬಿಟ್ಟು ನಿಮಗೆ ಈ ರೀತಿ ಆಗುತ್ತೆ. ಇವಾಗ ನೀವು ಕಟ್ ಆಫ್ ಎಲ್ಲ ವೆರಿಫೈ ಮಾಡ್ಕೊಂಡಿದ್ರೆ ಇವಾಗ ಪ್ರೊವಿಷನಲ್ ಲಿಸ್ಟಿದು, ಆವಾಗ ನಿಮ್ಮದೇನಾದರೂ ರ್ಯಾಂಕಿಂಗ್ ಬಂದ್ಬಿಟ್ಟು ನಿಯರಲ್ಲಿ ಇದೆ ಯಾವ್ದಾರ ಕಾಲೇಜಲ್ಲಿ ಅಂದರೆ ಆವಾಗ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಸರಿನಾ? ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನಂತನೂ ಕೂಡ ನೀವು ಕೇಳ್ಬೋದು. ಇಲ್ಲಿ ಕೀ ಅವ್ರು ಹೇಳಿದರೆ 4 ಚಾಯ್ಸ್ಗಳನ್ನ ಬಿಡ್ತೀವಿ, ಜೊತೆಗೆ ಏನೇನು ಪ್ರೊಸೀಜರ್ ಇರುತ್ತೆ ಮತ್ತು ಏನೇನು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಅದನ್ನೂ ಕೂಡ ಪಬ್ಲಿಷ್ ಮಾಡ್ತೀವಿ ಕೀ ವೆಬ್ಸೈಟಲ್ಲಿ ಅಂತ ಹೇಳಿದರೆ, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತು ಇಲ್ಲಿ ಕಟ್ ಆಫ್ ನೀವು ನೋಡ್ಬೋದು, ಇಂಜಿನಿಯರಿಂಗಲ್ಲಿ ಏನು ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ. ಯಾಕೆಂದರೆ ಈ ವರ್ಷ 7,000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇಲ್ಲಿ ಮೆಡಿಕಲಲ್ಲಿ ಗೌರ್ಮೆಂಟ್ ಕೋಟದಲ್ಲಿ ಇರೋದು ಬರೀ 5,000. ಇವ್ರೇನು ಮಾಡಿದ್ದಾರೆ ಅಂದರೆ 7,000 ಇಂಜಿನಿಯರಿಂಗ್ ಸೀಟ್ಸು ಇಲ್ಲಿ ಏನು ಪ್ರೀವಿಯಸ್ ಇಯರೆಲ್ಲ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಅಡಿಷನಲ್ ಮಾಡಿದ್ದಾರೆ. ಸೀಟ್ಸ್ ಎಲ್ಲ ಫಿಲಪ್ ಆಗ್ತಿದೆಯಾ ಇಂಜಿನಿಯರಿಂಗಲ್ಲಿ? ಖಂಡಿತವಾಗ್ಲೂ ಕೂಡ ಫಿಲಪ್ ಆಗ್ತಾಯಿಲ್ಲ, ಎಷ್ಟೊಂದು ವೇಕೆಂಟಾಗಿ ಉಳಿತಿದೆ. ಆದರೆ ಸಿ ಎಸ್ಗೆ ಎಲ್ಲ ಡಿಮ್ಯಾಂಡ್ ಇರೋದ್ರಿಂದ ಸಿ ಎಸ್ ಅಲಾಟ್ಮೆಂಟ್ ಆದರೆ ಎಷ್ಟೊಂದು ಜನ ಅಡ್ಮಿಷನ್ ಆಗ್ತಾರೆ, ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಡ್ಮಿಷನ್ ಆಗಲ್ಲ ಸಿ ಎಸ್ ಬಿಟ್ಟು ಬೇರೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಇಲ್ಲಿ 7,000 ಸೀಟ್ಸ್ಗಳನ್ನ ಸಿ ಎಸ್ ಬ್ರಾಂಚಿಗೆ ಜಾಸ್ತಿ ಮಾಡಿ ನಿಮಗೆ ಇಲ್ಲಿ ಸೀಟ್ ಇನ್ಕ್ರೀಸ್ ಮಾಡಿದ್ರೆ. ಅದರಿಂದ ನೀವೆಲ್ಲರೂ ಸ್ವಲ್ಪ ಇಂಜಿನಿಯರಿಂಗ್ ತೊಗೊಳ್ತಾ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಿ. 4 ಇಯರ್ಸಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಜಾಬ್ ಸಿಗಬೇಕಂದ್ರೆ ಫಸ್ಟ್ ಇಯರಿಂದನೇ ಎಫರ್ಟ್ ಹಾಕಿ, ಫೈನಲ್ ಇಯರ್ ಬರೋಷ್ಟರಲ್ಲಿ ಏನಾರು ಒಂದು ಒಳ್ಳೇದಾಗುತ್ತೆ, ನಿಮಗೆ ಜಾಬ್ ಸಿಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಅಷ್ಟೊಂದು ಕಾಂಪಿಟೇಷನ್ ಬಿಲ್ಡ್ ಆಗ್ತಿದೆ ಸಿ ಎಸ್ಗೆ, ಅಷ್ಟೊಂದು ಈಸಿ ಆಗಲ್ಲ ನಿಮಗೆ ಮುಂದೆ. ಅದಕ್ಕೋಸ್ಕರ ಮತ್ತು ನಾವು ಬೇರೆ ಕೋರ್ಸಸ್ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮತ್ತು ಬೇರೆ ಕೋರ್ಸಸ್ಗೆ ಏನಿದೆಯಲ್ಲ, ಫಾರ್ಮಸಿ ಆಗಿರ್ಬೋದು, BSc ಅಗ್ರಿಕಲ್ಚರ್ ಆಗಿರ್ಬೋದು, ಲಾಸ್ಟ್ ಇಯರ್ ಏನಿತ್ತಲ್ಲ ಸೇಮ್ ಅದೇ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಅಂಥ ಡ್ರಾಸ್ಟಿಕ್ ಚೇಂಜಸ್ ಏನೂ ಕೂಡ ಆಗಿಲ್ಲ, ಸರಿನಾ? ಮತ್ತು ಇವಾಗ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಹೊಸ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೀಟ್ ಅಲಾಟ್ಮೆಂಟ್ ಆಗಿರೋರು ನೀವು ಫಸ್ಟ್ ರೌಂಡ್ ರಿಸಲ್ಟ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಚಾಯ್ಸ್ ಎಂಟ್ರಿ ಬರುತ್ತೆ. ಆ ಒಂದು ಚಾಯ್ಸಸಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮಗೆ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಆಗಲ್ವಾ ಅಂತ. ಗೈಡ್ಲೈನ್ಸ್ ಬರಲಿ, ವೆಯ್ಟ್ ಮಾಡಿ. ಏನಾದರೂ ಚೇಂಜಸ್ ಆದರೂ ಆಗ್ಬೋದು. ಫಸ್ಟ್ ರೌಂಡು ಸೀಟ್ ಹೋಲ್ಡಿಂಗಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ, ಅವಾಗ ನಿಮ್ಮ ಗೈಡ್ಲೈನ್ಸಲ್ಲಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನಿಮಗೆ 5 ದಿನ ಟೈಮ್ ಇರುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ರಿಸಲ್ಟ್ ಬಂತಾ, 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಫೀಸ್ ಕಟ್ಟಬೇಕು, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು, ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಚಲನ್ ಡ್ರಾ ಮಾಡ್ಕೋಬೇಕು, ಅಡ್ಮಿಷನ್ ಡ್ರಾ ಮಾಡ್ಕೋಬೇಕು. ಎಲ್ಲ ಪ್ರೊಸೆಸ್ ಕೂಡ 5 ದಿನದ ಒಳಗಡೆ ಮುಗಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನೆಕ್ಸ್ಟು MCC ಸ್ಟಾರ್ಟ್ ಆಗುತ್ತೆ. ಅಷ್ಟರ ಒಳಗಡೆ ಲಾಸ್ಟ್ ಡೇಟು ಎಲ್ಲ ಇವ್ರು ಮುಗಿಸ್ತಾರೆ. ಜಾಸ್ತಿ ಟೈಮ್ ಕೊಡೋಲ್ಲ ನೆಕ್ಸ್ಟು ಕೂಡ 1ನೇ ತಾರೀಕು ಆದಮೇಲೆ. ಅದಕ್ಕೆಲ್ಲ ಸ್ಪೀಡಾಗಿ ನೀವು ರೆಡಿ ಆಗಿರಬೇಕಾಗಿರುತ್ತೆ, ಸರಿನಾ? ಒಂದು ಅಪ್ಡೇಟ್ ಮಿಸ್ ಆಯಿತು ಅಂದರೂ ಕೂಡ ಇಲ್ಲಿ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿತ್ತು ಅಂತ ಒದ್ದಾಡಿದ್ರಲ್ಲ, ಸೇಮ್ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲರೂ ಕೂಡ ಕೇರ್ಫುಲ್ ಆಗಿರೋ 1ನೇ ತಾರೀಕು ಆದಮೇಲೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.